ಅಕ್ಕ ಏನು ಅಡ್ಗೆ ಮಾಡಾಕತ್ತಿ? ಡಿಶ್ ಮಾಡಿ ಮಾಡಿ ಸಾಕಾಗಿದೆ, ಡಿಶುಮ್ ಆಗಿದೆ ಈಗ. ಎಂತಕ್ಕೆ ಇದು ಬೀನ್ಸು ಕ್ಯಾರೆಟ್ ಎಲ್ಲ ತೆಗಿತಾ ಇದ್ದಿದ್ದು? ಈಗ ಯಾರು ಕೆಮ್ಮಲಾಗ ₹1 ಎಂತದು ಬೆಳಗ್ಗೆ ಅಂತೂ ಮಧ್ಯಾಹ್ನ ಅಂತೂ ರಾತ್ರಿ ಅಂತೂ ಕೇಳಲಾಗ. ಮೊದ್ಲೇ ಕೆಂಪು ಪಲಾವ್ ಮಾಡಿ ಪಲಾವ್ ಬೇಡ ಇಟ್ಟು ಬಿಡ್ತೀನಿ ನಾನು. ನಿನ್ನೆ ಅದು ಬರ್ಡೇ ಪಾರ್ಟಿ ಹೋಗಿದ್ದಿ, ಪಲಾವು ಹಂಗಿದ್ದೆ ಎಲ್ಲ ನಾರ್ತ್ ತಿನ್ ಒಂಥರವ ಇದೆಲ್ಲ ಬಾಯೆಲ್ಲ ಹಾಳಾಗೋಜು ನಂಗೆ. ಮತ್ತೆ ಎಂತ ಮಾಡೋದು? ಇದೆಲ್ಲ ಇಟ್ಕೊಂಡು ಪಲಾವ್ ಮಾಡ್ತಿ ಹೇಳ್ತೀಯಲ್ಲೇ. ಮತ್ತ ಅನ್ನ ಸಾಂಬಾರು ಪಲ್ಯ ಹೊಸಿ ಮಾಡೋದ್ರ ಇದ್ರ ಅಂಗಿ ಚಟ್ನಿ ನಾವ್ ಬಿಚ್ಚು ಕೊಡ್ತಿ. ಆ ಕಡೆಗೆ ಅಮ್ಮ ಮಾಡ್ತಿತ್ತಲೆ ಎಂತ ಇದ್ರ ಹಸಿ ಚಟ್ನಿ ಪಲ್ಯ. ನಾ ಇದ್ರ ಆಕ್ಚುಲಿ ನಾಳೆ ಪಲ್ಯ ಮಾಡೋಣ. ನಾಳೆ ಬೇಡ, ಇವತ್ತೇ ಮಾಡೋಣ. ನಂಗೆ ಬಾಯೆಲ್ಲ ಹಾಳಾಗೋಜು ಅಂದಲೆ. ಪಲಾವ್ ಬೇಡ, ಪಲಾವ್ ಕ್ಯಾನ್ಸಲ್. ಬಾತು ಫ್ರೈಡ್ ರೈಸ್ ಯಾವ ರೈಸ್ ಬಾತು ಬೇಡ. ಇವತ್ತು ಟಿಪಿಕಲ್ ಹಳ್ಳಿ ಅಡ್ಗೆ ಮಾಡೋಣ ಎಂತಾರು ಮನೆ ಬದಿ. ಹಸಿ ಒಂದೇ ಸಾಕಾಗ್ತಿಲ್ಲ, ಪಲ್ಯನೂ ಬೇಕಲ್ಲಿ. ಪಲ್ಯಕ್ಕೆ ಎಂತ ಇದ್ದೋಳು ತರಕಾರಿ ಹೇಳು, ನಾನು ಡಿಸೈಡ್ ಮಾಡಿ. ಬೆಂಡೆಕಾಯಿ ತೊಂಡೆಕಾಯಿ ಇದೆಲ್ಲ ಇದ್ದು. ಶಕ್ಕಿಗೆ ಆಕ್ಚುಲಿ ಸಾಂಬಾರ್ ಬೇಕೋಳಿಲ್ಲ. ತೊಂಡೆಕಾಯಿ ಹಾಳಾಗ್ತೋಳ, ತೊಂಡೆಕಾಯಿ ಸಾಂಬಾರ್ ಮಾಡೋಣ. ಬೆಂಡೆಕಾಯಿ ಪಲ್ಯ ಇದ್ರ ಹಸಿ ಮೆನು ರೆಡಿ. ನಾ ಬರೀ ಒಗ್ಗರಣೆ ಹಾಕ್ತಿ. ಆತು, ನಾನ್ ಮಾಡ್ಕೊಟ್ಟು ಮಾಡೋದೆಲ್ಲ ಎಲ್ಲ ನಂದು. ನನಗೆ ಇದಂತೂ ಬೇಡ, ನಿಂದು ಪಲಾವ್ ಅಂತೂ ಬೇಡಲೇ ಬೇಡ. ಇನ್ನೊಂದು ವಾರ ಹಾಕಿದ್ ಮಾಡೋದೇ ಬೇಡ. ಡಿಸ್ಮಿಸ್ ಹಂಗಾರೆ. ನನ್ ತರಕಾರಿ ಎಷ್ಟು ಡಿಸ್ಮಿಸ್ ಫ್ರಿಜ್ ಒಳಗೆ ಆಡ್ಸಿಟ್ಟು ಬಿಡೋದು. ನಾ ಶುರು ಮಾಡ್ತಿ. ಮಾಡು ಎಂತದೋ ಒಂದ. ಬಾಡ್ ಬೇಕಾಗೋಜಲ್ಲ ಇದು ಎರಡು ಬದಿಗೂ. ಇದು ದೊಡ್ಡಮ್ಮನ ಡೈಲಾಗ್ ನೆನಪಿದ್ದೆ ನಿಂಗೆ. ಬಾಡ್ ಬೇಕಾಗೋದು. ಬೆಂಡೆಕಾಯಿ ಕಾಯಂ ಹೇಳ್ತಿತ್ತು. ತರಕಾರಿ ಸೆಕೆಗಾಲದಲ್ಲಿ ಎಲ್ಲ ಬಾಡ್ ಬೇಕಪ್ಪದೇ. ನಾವೇ ಬಾಡ್ ಬೇಕಾಗ್ತೀವಿ, ನೀವು ತರಕಾರಿ ಬೇಕಾಗದೆ ಇರ್ತೀವಿ. ಇವ್ರು ಸುಂಡಿ ಕೊರೆಯವ, ಅವ್ರನ್ನ ಎಲ್ಲಾ ಬದಿಯಿಂದ ಕೊರೆದು ಎಲ್ಲ ಅಂಗಿ ಚಡ್ಡಿ ಎಲ್ಲ ಬಿಚ್ಚಿ ಅವ್ರನ್ನ ಕಟ್ ಮಾಡವು. ಅದ್ ನಾ ಕಟ್ ಮಾಡಿ ಕೊಡ್ತೇನೆ. ನನಗ್ ಮೆಟ್ಕತ್ತಿ ಬೇಕು, ನಾನ್ ಕತ್ತರಿ ಮಾಡ್ಕೊಡ್ತಿ ಬಿಡು ನಿನ್ಗೆ. ಹುಡು ಇಲ್ಲೊಂದ್ಸಲ ಇದ್ರ ಸುಂಡಿ ತೆಕ್ಕಳವು. ನಾ ಮಾಡ್ಲನೇ? ಅಯ್ಯೋ, ಇದ್ರಲ್ಲಿ ಸತ್ತವ್ರ ಮೂಗು ಹರಿತೀನಿ. ನನ್ ಮೆಟ್ಗತ್ತಿನೇ ಹಾಕು. ನಿಂಗ್ಲದಿ ಸೊಟ್ಟಕ್ ಚಾಕು ನಿಂಗನೆ ಹೊತ್ಗವ ನಡಿ. ಅದ್ ಯಾವತ್ತಿದ್ರು ನಾನು ಮತ್ತು ನನ್ನ ಮೆಟ್ಗತ್ತಿ. ಪಾಪ ನಂಗೆ ಅವಿನಾಭಾವ ಸಂಬಂಧ, ಗೊತ್ತಾಗ್ತಾ? ನಂಗೆ ಒಬ್ಬರನ್ನ ಬಿಟ್ಟು ಒಬ್ರು ಇರ್ತೀವಿ ಇಲ್ಲೇ. ಹೊತ್ಗಂಡೆ ಓಡಾಡ್ತಿ. ಈಗ ಮತ್ತೆ ನಿಂದಿ ಸೊಟ್ಟಿದೆಲ್ಲ ನಿಂಗನೆ ಇಟ್ಕೊಂಡು ಮಾಡಲ್ಲ. ಹಳ್ಳಿ ಬದಿ ಅಡಿಗೆನ ಎಂತ ಮಾಡೋದಾದ್ರು ಹಳ್ಳಿ ಅದೇ ಸ್ಟೈಲ್ ಅಲ್ಲಿ ಮಾಡಕ್ ಆಗ್ತು, ಗೊತ್ತಾಗ್ತಾ? ಉಪ್ಪಿಗೆತ್ತಿ ಬಾಳೆ ದಿಂಡನ್ ತಂದು ನೈಫಲ್ ಕಟ್ ಮಾಡಿದ್ರೆ ಅದಕ್ಕೆ ಟೇಸ್ಟೇ ಬರ್ತಿಲ್ಲ, ಅರ್ತಿರ್ತಿಲ್ಲ ಅದಕ್ಕೆ. ಮಿಕ್ಸರ್ ಅಲ್ಲಿ ಬೀಸಲ್ ಆಗ ಹೇಳ್ದಂಗೆ ಈಗ ಮಿಕ್ಸರ್ ಮತ್ತೆ ಹೌದು ಅಲ್ಲ. ಹಳ್ಳಿ ನಾನೀಗ ಡೈಲಾಗ್ ಹೊಡೆದು ಹೇಳಿ ಮಿಕ್ಸರ್ ಅಲ್ಲಿ ಬೀಸಾಕಡ ಒಳಕಲ್ಲಲ್ಲಿ ಮಾಡೋಳು ಹೇಳಡ ಸೀನ್ ಇಲ್ಲೇ. ಹಳ್ಳಿ ಅಡಿಗೆ ನಾಳೆಲ್ಲ ಡೈಲಾಗ್ ಹೊಡೆದ್ಮೇಲೆ ನೀನು ಈಗ ಒಳಕಲ್ಲ ಕೆಲವೊಂದಕ್ಕೆ ಮಾತ್ರ ಎಲ್ಲದಕ್ಕೂ ಅಲ್ಲ. ಕನ್ವೀನಿಯನ್ಸು ಬಾಯಲ್ಲಿ ಹೇಳೋದಷ್ಟೇ ನಿಂದು. ನಾನ್ ಕಟ್ ಮಾಡವಲ್ಲ, ಹಂಗಲ್ಲ ಹಿಂಗಲ್ಲ. ಇವತ್ತು ಒಗ್ಗರಣೆ ಅಷ್ಟೇ ನೀ ಬೇಕಾದ್ರೆ ಮಾಡೋದು ಕಡೆಗೆ. ಅದಕ್ಕೆ ನಾನ್ ಚಾಪರಲ್ಲಿ ಇದ್ರಲ್ಲಿ ಕಟ್ ಮಾಡ್ರು ಸಮ ಬತ್ತಿಲ್ಲ. ಅದ್ ಹೆಂಗ್ ಗೊತ್ತು? ಅದ್ರಲ್ಲಿ ಮತ್ತೆ ಮೆಟ್ಗತಿ ಹೊತ್ತಗ ಬಂದ್ ತಾನೇ ಶುರು ಮಾಡ್ಕೊಂತು. ಅಡಿಗೆ ತಂಗ ಅಡಿಗೆ ಮಾಡ್ಕೊಡ್ತಿಲ್ಲ ನಾ ಮಾಡ್ಕೊಡ್ತಿ ಕೊಡು. ಸಮಾಧಾನ ಆಗ್ತಿಲ್ಲ ಹೇಳು. ಸಮಾಧಾನ ಆಗ್ತಿಲ್ಲ ಮೆಟ್ಗತ್ತಿಲ್ ಮಾಡಿದ್ರೆ. ಮೆಟ್ಗತ್ತಿಲ್ ಮಾಡೋದೆಲ್ಲ ಮೆಟ್ಗತ್ತಿಲ್ಲೇ ಮಾಡಿ. ಮೇ ಬಿ ನಾನ್ ಮಾಡಿದ್ರು ಸಮಾಧಾನ ಆಗ್ತಿಲ್ಲ ಅಲ್ದ ಅದ್ರಲ್ಲಿ ಕಟ್ ಮಾಡ್ರೆ. ಯಾವ್ದ್ರಲ್ಲಿ? ಅಲ್ಲ, ನಾನೀಗೇನೋ ಕಟ್ ಮಾಡೋದ್ರ ಮಾಡ್ತಿಂದ್ರೆ ಸಮಾಧಾನ ಆಗ್ತಿಲ್ಲ. ಹಿಂಗೆ ಇಟ್ಟಿಟ್ಟೆ ಸಣ್ಣ ಬರವು ಅಳತೆ ಬರವು ಮತ್ತೆ ಹೊತ್ತಗ ಬಂದ್ ಕತ್ತೋದಕ್ಕೆ. ಹೌದು, ತರಕಾರಿ ಕಟ್ ಹೆಂಗ್ ಮಾಡ್ತೆ ಅದ್ರಲ್ಲಿ ಅಡಿಗೆ ಚಲೋ ಹಾಕ್ಬೋದು, ಗೊತ್ತಿದ್ದ ನಿಂಗೆ? ತರಕಾರಿ ಕಟ್ ಮಾಡೋದಕ್ಕೆ ಅತ್ತಿಗೆ ಅವಾರ್ಡ್ ಕೊಡವು. ನಿನ್ನತ್ತೆ? ಓ, ನಿನ್ನತ್ತೆ ಚಂದ ತರಕಾರಿ ಕಟ್ ಮಾಡಿ. ಬೆಂಡೆಕಾಯಿ ಸೈಜಿಗೂ ಸೇಮ್ ಇರ್ತು ಅಳತೆ. ನಾ ಇವತ್ತಿನ ತನಕ ನೋಡಿದ್ದಿಲ್ಲ ನಿನ್ನ ಅತ್ತೆ ಚಂದ ತರಕಾರಿ ಕಟ್ ಮಾಡವ್ರನ್ನ ಯಾರನ್ನು. ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದಿದೆ ಯಾವುದೋ ದೀಪ. ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದಿದೆ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆಯೇ ಒಂದು
ಹೆಣ್ಣೋ ನನಗೋ ಆಕೆ ಕೃಷ್ಣನ ತೋರಿದ ಪ್ರೀತಿಯು ನೀಡಿದ ಕಣ್ಣೋ ಪ್ರೀತಿಯು ನೀಡಿದ ಕಣ್ಣು ನಾನು ನನ್ನದು ನನ್ನವರೆನ್ನುವ ಹಲವು ತೊಡಕುಗಳ ಮೀರಿ ನಾನು ನನ್ನದು ನನ್ನವರೆನ್ನುವ ಹಲವು ತೊಡಕುಗಳ ಮೀರಿ ಧಾವಿಸಿ ಸೇರಲು ಬೃಂದಾವನವ ಧಾವಿಸಿ ಸೇರಲು ಬೃಂದಾವನವ ರಾಧೆ ತೋರುವಳು ದಾರಿ ರಾಧೆ ತೋರುವಳು ದಾರಿ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆಯೇ ಒಂದು ಹೆಣ್ಣು ನನಗೋ ಆಕೆ ಕೃಷ್ಣನ ತೋರಿದ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು. ರಾಶಿ ಕಪ್ಪ ಗೊತ್ತಲ್ಲಕ್ಕ ಇದು? ಅದು ಆಕ್ಚುಲಿಯಾ ನಾವು ಉಪ್ಪು ನೀರಲ್ಲಿ ಹಾಕಿದ್ ಸ್ವಲ್ಪ ಲೇಟ್ ಆಯ್ತು. ಬೇಗನೆ ಉಪ್ಪು ನೀರು ಅಥವಾ ಮಜ್ಜಿಗೆ ನೀರಲ್ಲಿ ಹಾಕಿಟ್ಕೊಬಿಟ್ರೆ ಇದನ್ನ ಕಟ್ ಮಾಡಿದ ಕೂಡ್ಲೆ ಆವಾಗ ಕಪ್ಪಾಗ್ತಿಲ್ಲ. ಸೊ ಈಗ ಇದನ್ನ ಹಿಂಗ್ ಹಾಕೊಂಡು ಇದಕ್ಕೆ ಆಕ್ಚುಲಿ ಇದನ್ನ 2 ತರ ಮಾಡ್ತಾ. ಒಂದು ವಿದೌಟ್ ಕಾಯಿ ಬರೀ ಮೊಸರು ಹಾಕಿ ಮಾಡ್ಲಕ್ಕು, ಇಲ್ಲ ವಿತ್ ಕಾಯಿ ಹಾಕ್ಲಕ್ಕು. ನಾವ್ ಒಂಚೂರು ಥಿಕ್ನೆಸ್ ಬರ್ಲಿ ಹೇಳಿ ಕಾಯಿ ಹಾಕ್ತಾ ಇದ್ದಿ. ಸ್ವಲ್ಪ ಕಾಯಿ, ಅದಕ್ಕೆ ಕಾಯಿ ನಮ್ಗೆ ಎಷ್ಟು ಬೇಕೋ ಎಷ್ಟು ಬೇಕೋ ಅಷ್ಟು. ಹಸಿ ಮೆಣಸು ಅಥವಾ ಸಣ್ಣ ಮೆಣಸು ಇದ್ರೆ ರಾಶಿ ಚಲೋ ಆಗ್ತು. ಗಾಂಧಾರಿ ಮೆಣಸು ನತ್ರ ಇಲ್ಲೇ, ಸೊ ನಾವ್ 1.5 ಹಸಿ ಮೆಣಸು ಹಾಕ್ತಾ ಇದ್ದಿ. ಇದನ್ನ ಫಸ್ಟಿಗೆ ಒಂದ್ಸಲವ ಚಂದ ಮಾಡಿ ರುಬ್ಕೆಳವು. ಬಾಳೆಕಾಯಿ ದಿಂಡು ಕೃಷ್ಣ ಸುಂದರಿ ಅಜ್ಜು ನೋಡು. ಕೃಷ್ಣ ಸುಂದರಿ ನನಗೆ ಹೌದು, ನಿಂಗೋದೊಂದು ದೊಡ್ಡ ಹುಚ್ಚಿತ್ತು ಅದಾ ತಾ ಕಪ್ಪಿದ್ದಿ ಹೇಳಿ. ಈಗ ಟ್ರೆಂಡು ಕಪ್ಪಿಪ್ಪವೇ ಚಂದ ಹೇಳಿ. ಕೃಷ್ಣ ಸುಂದರಿ ಹೇಳು. ಕೃಷ್ಣ ಸುಂದರಿ, ಕೃಷ್ಣ ಸುಂದರಿ. ಬಾಳೆ ದಿಂಡು ಹಂಗೆ ಕಾಣಿಸ್ತಾ ಇದ್ದು ನಂಗೆ, ಹಂಗೆ ಕಾಣ್ತಾ ಇದ್ದು ಅಲ್ದ. ಹಂಗಾಗಿ ಅದೀಗ ಕಲರ್ ಹೆಂಗಿದ್ರೆ ಅಂತ ಅದ್ರ ಟೇಸ್ಟ್ ವಿಷಯ ಮನಸ್ಸು. ಮನ್ಸು. ಸೊ ಈಗ ಈ ಕಾಯಿ ಹಾಕಿದ್ದಿ ನಾನು. ಇದಕ್ಕೆ ಮೊಸರು ಎಷ್ಟು ಬೇಕೋ ಅಷ್ಟು. ಅಲ್ಲ ನಾವೊಂದು ಹೇಳ್ಬಿಡ್ತಿ, ಕಲರು ಕಪ್ಪಿದಿದ್ದಕ್ ಬೇಜಾರಿಲ್ಲ. ನೀ ಇಷ್ಟು ಬೆಳಿಕಿದ್ದಿಗಿದೆ ನಾ ಕರಿ ಕದ್ ಹೇಳದೆ ಬೇಜಾರು. ಹಂಗೆ ನಿನಗೆ ನಿಂದ್ರ ಬಗ್ಗೆ ಬೇಜಾರಿಲ್ಲ, ಬೇಜಾರಿದ್ದಿಲ್ಲ. ನಿಂದ್ರ ಬಗ್ಗೆ ಬೇಜಾರಿಲ್ಲ. ಅಕ್ಕಿ ಬೆಳಿಕಿದ್ದು ತಂಗೆ ಹೆಂಗ್ ಕರಿ ಕಾತು ಹೇಳೋದು ಕ್ವಶನ್ ನನಗೆ. ಹಂಗೆ ನನಗ್ ಹಂಗಿದ್ ಹುಡುಕೆಲ್ಲ ಇದೆಯಪ್ಪ. ಹುಡುಕಲ್ಲ, ಅದು ಕ್ವಶನ್. ಅದು ನೋಡು, ಬಾಳೆ ದಿಂಡನ್ನು ಬೆಳಿ ಮಾಡ್ಬಿಡ್ತು ಅದು ಮೊಸರು ಹಾಕಿ. ಬಾಳೆ ದಿಂಡು ಮೊಸರು ಉಪ್ಪು ಬಿದ್ದ ಕೂಡ್ಲೆ ಬಿಳಿ ಆಗ್ತದ ತನಿಂತಾನೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಆಯ್ತು ಇದಕ್ಕೆ. ಇದೀಗ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಲ್ಲೇ ನೆನ್ಸಿಟ್ಟಿದ್ದು ಅದ್ ನಾವಾಗಿಂದ. ಸೊ ನೋಡ್ಕೊಂಡು ಉಪ್ಪು ಹಾಕವು. ಇನ್ನೊಂದು ಇದನ್ನ ಬೇಷ್ ಕೇಳೋಳಿಲ್ಲ, ಹಸಿ ಇದೆ ಸಾಕಾಗ್ತು, ಬೇಯಿಸೋಳಿರ್ತಿಲ್ಲ. ನಾ ಇದಕ್ಕೊಂಚೂರು ಶುಂಠಿ ಹಾಕ್ತಾ ಇದ್ವಿ. ಶುಂಠಿ ಅಥವಾ ಇಂಗು ಎರಡು ಯಾವ್ದು ಬೇಕಾದ್ರೂ ಹಾಕ್ಲಕ್ಕು. ಜೀರ್ಣಕಾರಕ ಅವಳ ಟೇಸ್ಟ್ ಚಲೋ ಬತ್ತು ಶುಂಠಿ ಹಾಕೋದ್ರಿಂದವ. ನೋಡು, ಮನೆ ಊರ್ ಬದಿಗೆಲ್ಲ ಇದ್ದಾಗ ತರಕಾರಿ ಹೋಗಿ ಪ್ಯಾಟೆಯಿಂದ ತಂದೆ ಬಿಡೋಳದ್ ಕಾನ್ಸೆಪ್ಟೇ ಇತ್ತಿಲ್ಲ ನೋಡು ಜಾಸ್ತಿ. ಮನೇಲಿ ಬಾಳೆಕಾಯಿ, ಬಾಳೆ ದಿಂಡು, ಅರ್ಧ ಮನೇಲೆ ತರಕಾರಿ ಬೆಳೀತ. ಹೌದು, ಈಸಿ ಆಗ್ತಿತ್ತು ಅವಾಗ. ಇಲ್ಲಾಂದ್ರೆ ನಮ್ ತೋಟದಲ್ಲಿ ಇಪ್ಪದೇ ಬೇಕಾದಷ್ಟು ಸೊಪ್ಪು ಸದೆ ಅಂತ ಶಿಕ್ರು ಮಾಡಾಕ್ತು ನಾವು. ಸೊ ಇದಕ್ಕೀಗ ಶುಂಠಿ ಹಾಕಾತು. ಇದಕ್ಕೀಗ ಒಂದು ಒಗ್ಗರಣೆ ಹಾಕ್ಬಿಟ್ರೆ ನಮ್ದು ಬಾಳೆ ದಿಂಡಿನ ಹಸಿ ಶಿರ್ಸಿ ಬದಿಗೆ, ಮಂಗಳೂರು ಬದಿಗೆ ಇದಕ್ಕೆ ಸಳ್ಳಿ ಹೇಳಿ ಕರೀತ. ಸಳ್ಳಿ, ಕಳ್ಳಿ ಅಲ್ಲ, ಸಳ್ಳಿ 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 ನೋಡಿದ್ವಿ. ಮತ್ ಬಾಳೆ ದಿಂಡನ್ ಕಳ್ಳಿ ಅದು. ಬಟ್ ಅತ್ತೆ ಮಾಡಕರೆ ಇದನ್ನ. ಇದಕ್ಕೆ ಇದೆಲ್ಲ ಕಾಯೆಲ್ಲ ಬೀಸ್ ಹಾಕ್ದೆಯ ಬರೀ ಶುಂಠಿ ಮತ್ತೆ ಮೊಸರಲ್ಲಿ ಮಾಡ್ತು. ಅದು ರಾಶಿ ಚಲೋ ಆಗ್ತು. ಹೆಂಗ್ ಬೇಕಾದ್ರು ಮಾಡ್ಲೋ. ಟೈಮ್ ಇಲ್ಲ ಹೇಳಿದಾಗ ಕಾಯಿ ಸ್ಕಿಪ್ ಮಾಡಿ ಬರೀ ಮೊಸರು ಹಾಕಿ ಮಾಡ್ಲಾ. ಥಿಕ್ನೆಸ್ ಇಷ್ಟ ಹೇಳಿ ನಾ ಒಂಚೂರು ಕಾಯಿ ಹಾಕ್ತಿ. ಇಲ್ಲ ಹೇಳಾದ್ರೆ ಬರೀ ಇದ್ರಲ್ಲೇ ಮಾಡ್ಲಕ್ಕು. ಒಂದು ಪಟಾಫಟ್ ಒಗ್ಗರಣೆ ಹಾಕೋಣ. ಇದಕ್ಕೆ ಫಸ್ಟ್ ತೆಂಗಿನ ಎಣ್ಣೆ,
ಸ್ವಲ್ಪ ಸಾಕು. ರುಚಿಗೆ ತಕ್ಕಷ್ಟು ಅಲ್ಲ, ಮನೆಯಲ್ಲಿ ಇದ್ದಷ್ಟು. ಈಗ ಮನೆಯಲ್ಲಿ ಕಾಸ್ಟ್ಲಿ, ಎಣ್ಣೆ ಕಾಸ್ಟ್ಲಿ, ಗ್ಯಾಸ್ ಕಾಸ್ಟ್ಲಿ, ಎಲ್ಲದು ಕಾಸ್ಟ್ಲಿ. ಇದೀಗ ಎಣ್ಣೆ ಕಾದಿದ್ದು. ಸೊ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಳು. ಅದು ಚಟಪಟ 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 ಹೇಳವು. ಇದಕ್ಕೆ ಉದ್ದಿನ ಬೇಳೆ ಬೇಕು? ಇಲ್ಲ, ಇದಕ್ಕೆ ಉದ್ದಿನ ಬೇಳೆ ಎಲ್ಲ ಎಂತ ಬೇಡ. ಒಂದು ಸ್ವಲ್ಪ ಒಂದು ಮೆಣಸು ಹಾಕಿದ್ವಿ ಅಷ್ಟೇ. ಸ್ವಲ್ಪ ಕರಿಬೇವು. ಸೊ ನಮ್ಮ ಹವ್ಯಕ ಅಡಿಗೆಯಲ್ಲಿ ಇಂಗು, ತೆಂಗು, ಕರಿಬೇವಿನ ಸೊಪ್ಪು 3 ಇಲ್ಲದೆ ಅಡಿಗೆ ಆಗ್ತಿಲ್ಲ. ಗಾದಿದ್ದಲ್ಲ, ಇಂಗು ತೆಂಗು ಇದ್ರೆ ಮಂಗನ ಅಡಿಗೆ ಈಗ ನೀ ನಂಗೆ ಮಂಗ ಹೇಳ್ತಾ ಇದ್ದೀಯ. ಇಂಗು ತೆಂಗು ಸಿಕ್ಕರೆ ಸಾಕಣ, ಮಂಗ ಸಹ ಅಡಿಗೆ ಮಾಡ್ತಾಡ. ನಿಮ್ಗೆ ಅಂತ ಸಾಕ್ಷಿತೆ. ಸೊ ಈಗ ಇದಕ್ಕೆ ಇದು ಹಾಕಾತು. ಇದಕ್ಕೊಂಚೂರು ಬೇಕು, ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಲಕ್ಕ. ಇದಕ್ಕಿಂತ ಶುಂಠಿ ಆಲ್ರೆಡಿ ಹಾಕಾಜು ನಾವು. ಸೊ ನಮಗೆ ಸ್ವಲ್ಪ ಸಮಾಧಾನ ಆಗ್ತಿಲ್ಲ ಹಿಂಗ್ ಬೀಳ್ದೆ ಹೋದ್ರೆ ಹೇಳ್ತೀನಿ. ಒಂಚೂರು ಹಿಂಗ್ ಹಾಕ್ತಾ ಇದ್ದಿ. ಸೊ ಈಗ ಜಗ 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 ಗುಡ್ತಾ ಇದ್ದಿ. ಇದನ್ನ ತೆಗೆದು ಇಲ್ಲಿ ಮಾಡಿಟ್ಕೊಂಡಂತಹ ಹಸಿಗೆ ಚಂದ ಮಾಡಿ ಒಂದು ಒಗ್ಗರಣೆ ಜಡ್ದು ಬಿಟ್ರೆ ನಮ್ಮ ಬಾಳೆ ದಿಂಡಿನ ಹಸಿ ರೆಡಿ. ಹೆಲ್ದಿ, ವೆರಿ ಹೆಲ್ದಿ. ಆಕ್ಚುಲಿ ನಿನ್ನ ಇದಕ್ಕೆ ಎಂತದಕ್ಕೆ ಕಿಡ್ನಿ ಸ್ಟೋನ್ ಎಲ್ಲ ಆಗ್ತಲ್ಲಿ. ಹೌದು, ಅದಕ್ಕೆಲ್ಲ ರಾಶಿ ಒಳ್ಳೇದಡ. ಇದನ್ನ ತಿಂದ್ರೆ ಕಿಡ್ನಿ ಸ್ಟೋನ್ ಎಲ್ಲ ಬೇಗನೆ ಹಂಗೆ ಕಮ್ಮಿ ಆಗ್ತು, ವಿದೌಟ್ ಮೆಡಿಕೇಶನ್, ವಿದೌಟ್ ಟ್ಯಾಬ್ಲೆಟ್ ಇಲ್ದೆ ಹೇಳೆಲ್ಲ ಹೇಳ್ತಾ. ಸುಮಾರು ಎಂತ ರೋಗಕ್ಕೆಲ್ಲ ಯೂಸ್ ಮಾಡ್ತಲ್ದ. ಸೊ ಇದು ಕಲರ್ ಸಂತಿಗೆ ಹೋಗಡ ಕಲರ್ನ ನೋಡ್ಕೊಂಡು ನಿನ್ನ ಹಂಗೆ ಕಲರ್ ನೋಡ್ಕೆ ಅಳಿಯಲಾಗ. ನೀ ಎಷ್ಟು ಒಳ್ಳೆವ ನೋಡು, ನೀ ಎಷ್ಟು ಒಳ್ಳೆವ, ಕೃಷ್ಣ ಸುಂದರಿ ನೀನು. ಹಂಗೆ ಇದ್ರದ್ದು ಕಲರ್ ಒಂಚೂರು ಹಿಂಗ್ ಬತ್ತು. ಬಟ್ ನಮ್ದು ಇದು ಬಿಸಿ ಬಿಸಿ ಅನ್ನಕ್ಕೆ ಈ ಹಸಿನ ಹಾಕಿ ತಿಂದ್ರೆ ಒನ್ಸ್ ಇನ್ ವೈಲ್ ಎಲ್ಲರೂ ಅಪರೂಪಕ್ಕೆ ಮಾಡ್ಕೊಂಡ್ರಲ್ಲವ, ಬೇಡ ವಾರಕ್ಕೊಂದಿನ ಹಿಂಗ್ ಸಿಕ್ಕದ, ವಾರಕ್ಕೊಂದಿನ ಪಲ್ಯನೋ ಇದನ್ನ ಯಾವ್ದು ಬೇಕಾ ಮಾಡ್ಕೆ ತಿನ್ಲಕ್ಕು. ಆಕ್ಚುಲಿ ಹೆಲ್ತಿಗೆ ರಾಶಿ ಒಳ್ಳೇದಿರೋದ್ರಿಂದ ಇದನ್ನ ಆದಷ್ಟು ಜಾಸ್ತಿ ಯೂಸ್ ಮಾಡೋದು ಒಳ್ಳೇದು. ಹೌದು. ಈಗ ಪಟ ಪಟ ಬಟ್ಲಾಕ್ತಿ, ಹುಡ್ರನ್ನೆಲ್ಲ ಕರ್ಕ ಊಟಕ್ ಬಾ. ಯೋ ಡಾರ್ಲಿಂಗ್, ಬರ್ರ ಕ್ಷಣದು ದೊಡ್ಡದು, ಊಟಕ್ ಬರ್ರ, ಊಟಕ್ ಬರ. ಬಾಳೆ ದಿಂಡಿನ ಹಸಿ ಉಂಬಲ್ ಬತ್ತಿಯಾ? ಸೊ ಈಗ ಬಿಸಿ ಬಿಸಿ ಊಟ ಮಾಡುವ ಸಮಯ. ನಾನು ಹೇಳ್ದ ಮಾತಾ ಉಳಿಸ್ಕೆಂಜಿ. ಬೆಂಡೆಕಾಯಿ ಪಲ್ಯ ಇದ್ದು, ಇಲ್ಲಿ ತೊಂಡೆಕಾಯಿ ಸಾಂಬಾರ್ ಇದ್ದು, ಹಸಿ ಇದ್ದು. ಇದು ನಮ್ದು ಸ್ಪೆಷಲ್ ಶಿರ್ಸಿ ಬದಿದು ಮಾವಿನಕಾಯಿದು ಮಿಡಿ ಉಪ್ಪಿನಕಾಯಿ ಇದ್ದು. ಸೊ ಈಗ ಫಸ್ಟು ಹಸಿ ಹಾಕ್ಕೊಂಡು ಉಂಡ್ರೆ ಬಾಡಿ ಎಲ್ಲ ಫುಲ್ ತಂಪಾಗಿ, ಎಲ್ಲಾರು ಅಪ್ಪಿತಪ್ಪಿ ಕಿಡ್ನಿ ಸ್ಟೋನ್ ಆಗಿದ್ರು ಓಡ್ ನಡಿಯವು. ಚಂದ ಮಾಡಿ ನಂಗು ತುತ್ತು ಹಾಕ್ತೀಯಾ? ಇಲ್ಲ, ನಾನು ಹಿಂಗ್ ಮಾಡಿ ಹೆಂಗಜ್ಜು ಪಾಪಚ್ಚಿ ಹೆಂಗಾಜು ಗೊತ್ತಿದ್ದ ಹಸಿ ಸ್ವರ್ಗ. ಚಕ್ಲಿನೂ ಕೊಡ್ತಾ ಇದ್ದೆ ನೋಡು, ನಂದು ವೆರೈಟಿ ಇನ್ನೂ ಜಾಸ್ತಿ ಆಗ್ತಾ ಇದ್ದು ಇಲ್ಲಿ ಬಟ್ಲಲ್ಲಿ. ಸೂಪರ್ ಇದ್ದು ಪಾಪಚ್ಚಿ. ಬೇಗ ಬೇಗ ಬಂದ್ರೆ ನಿಂಗೆ ಇದ್ದು ಎಂತದ್ದು ಬಾಳೆ ದಿಂಡಿನ ಹಸಿ. ನೀ ಬರ್ದೆ ಹೋದ್ರೆ ಅಮ್ಮು ಖಾಲಿ ಮಾಡ್ತಿ. ಬೇಡ್ದ ಚಕ್ಲಿ ಸಿಕ್ಕಿದ್ದು ಯಮ್ಮಿ ಅಜ್ಜು, ಅಮ್ಮು ತಿಂತಿ, ಅಮ್ಮು ಖಾಲಿ ಮಾಡ್ತಿ. ಥ್ಯಾಂಕ್ ಯು. ಸೂಪರ್ ಹಸಿ. ಎಲ್ಲರೂ ಈ ಸೀಸನ್ ಅಲ್ಲಂತೂ ಒಂದ್ ಚಂದದ್ದು ಮಾಡ್ಕೊಂಡು ತಿನ್ನಿ. ನೀನು ಆರಾಮಿಲ್ದೆ ಹೋದವ ಫಸ್ಟ್ ಹಾಕೊಂಡು ಬಾಳೆ ದಿಂಡಿನ ಹಸಿ ಊಟ ಮಾಡು. ಜಿಗ್ ಹೇಳಿ ಎದ್ದು ಕುಣಿಯಲ್ಲ ಹಣಕಿದ್ರು ಹಣಕದೆ. ಎಂತ ಟೇಸ್ಟ್ ಅದು ಅಂದ್ರೆ ರಾಶಿ ದಿನ ಆಗಿತ್ತು ಮಾಡ್ಕೊಂಡು ತಿಂದು. ನೆಕ್ಸ್ಟ್ ಲೆವೆಲ್ ಟೇಸ್ಟ್. ದಯವಿಟ್ಟೆಲ್ಲ ಮಾಡಿ, ಚಲೋ ಆಗ್ತು ರಾಶಿನ್ವ. ಸಂತಿಗೆ ಶುಂಠಿ ಹಾಕೋದನ್ನ ಮರಿಯಡಿ.